ಸೀಟ್ ಅಲಾಟ್ಮೆಂಟ್ ಮಾಡಿದ್ವಿ. ಈ ಸರಿ 2 ಮಾಕ್ ಅಲಾಟ್ಮೆಂಟ್ ಮಾಡಿ ಈಗ ಫೈನಲ್ ರಿಯಲ್ ಅಲಾಟ್ಮೆಂಟ್ ಅನ್ನ ನಾವು ಮಾಡಿ ಮಕ್ಕಳಿಗೆ 5ನೇ ತಾರೀಕಿನ ತನಕ ಅವಕಾಶವನ್ನ ಕೊಟ್ಟಿದ್ದೀವಿ. ಈಗ ನಾನು ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂತಂದ್ರೆ, ಈ ಎಲ್ಲ ಮಕ್ಕಳು ಸ್ವಲ್ಪ ಪೇಪರ್ ಅಲ್ಲಿ ಸಹ ತಾವು ಮಾಧ್ಯಮದವರು ಸಾಕಷ್ಟು ಪ್ರಚಾರವನ್ನ ಸಹ ನೀಡಿದ್ದೀರಾ. ಈಗ ಬಹು ಮುಖ್ಯವಾದಂತಹ ಘಟ್ಟ ಇದೆ. 4 ಚಾಯ್ಸ್ಗಳಿದೆ. ಈ ಆಯ್ಕೆ ಮಾಡುವಂತದ್ದು ಬಹು ಮುಖ್ಯವಾಗಿದೆ. ಚಾಯ್ಸ್ 1 ಆಗ್ತು ಅಂತಂದ್ರೆ ಅವರಿಗೆ ಸಿಕ್ಕಿರುವಂತ ಸೀಟು ಖುಷಿ ಇದೆ, ನಾನು ಅಡ್ಮಿಷನ್ ಆಗ್ತೀನಿ ಅಂತನ್ನುವಂಥದ್ದು. ಆಮೇಲೆ ಅವರು ಫೀಸ್ ಪೇ ಮಾಡುವಂತದ್ದಕ್ಕೆ ಕೇಳುತ್ತೆ. ಫೀಸ್ ಪೇ ಮಾಡ್ತು ಅಂತಂದ್ರೆ ಅವರು ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗುವಂತದ್ದು ಬಹಳ ಸರಳವಾಗಿದೆ. ಮತ್ತೆ ಏನಾದ್ರೂ ನಾನು ಇನ್ನೂ ನನ್ಗೇನಾದ್ರೂ ಅವಕಾಶ ಸಿಕ್ಬೋದು, ಒಳ್ಳೆ ಕಾಲೇಜಲ್ಲಿ ಏನಾದ್ರೂ ಸಿಕ್ಬೋದು, ನಾನು ಸ್ವಲ್ಪ ವೆಯ್ಟ್ ಮಾಡ್ತೀನಿ, ಬಟ್ ಈಗಿರೋ ಸೀಟನ್ನ ನಾನು ಸೇಫರ್ ಸೈಡ್ ಇಟ್ಕೊಂಡಿರ್ತೀನಿ ಅಂತಂದ್ರೆ ಚಾಯ್ಸ್ 2 ಅನ್ನ ಅವರು ಹಾಕ್ಬೇಕಾಗುತ್ತೆ. ಚಾಯ್ಸ್ 2 ಹಾಕುವಾಗ ಇಂಜಿನಿಯರಿಂಗ್ ಮತ್ತೆ ಬೇರೆ ಎಕ್ಸೆಪ್ಟ್ ಮೆಡಿಕಲ್ ಬೇರೆ ಯಾರು ಫೀಸ್ ಕಟ್ಟುವಂತ ಅಗತ್ಯ ಇಲ್ಲ. ಮೆಡಿಕಲ್ ಅವ್ರು ಮಾತ್ರ ಚಾಯ್ಸ್ 2 ಆಗ್ತು ಅಂತಂದ್ರೆ ಅವರು ಫೀಸ್ ಕಟ್ಟಬೇಕು ಅಂತೇಳಿ ನಾವು ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ವಿ. ಫೀಸ್ ಕಟ್ಟಿದ್ರೆ ಅದು ಹೋಲ್ಡ್ ಆಗುತ್ತೆ. ಈ ಮುಂದಿನ 2ನೇ ರೌಂಡ್ ಅಲ್ಲಿ ನಾವು ಅದನ್ನ ರನ್ ಮಾಡ್ತೀವಿ. ಅವಾಗ ಸಾಕಷ್ಟು ಮಕ್ಕಳಿಗೆ ಅಪ್ಗ್ರೇಡ್ ಆಗುವಂತದ್ದು ಅವಕಾಶಗಳಿರುತ್ತೆ. ಕಾರಣ ಇಷ್ಟೇ, ಆಲ್ ಇಂಡಿಯಾ ಮೆಡಿಕಲ್ ಕೋಟಾದಲ್ಲಿ ಸಹ ಕೆಲವು ಮಕ್ಕಳು ಸೀಟನ್ನ ತಗೊಂಡಿರ್ತಾರೆ, ಅವರು ನಮ್ಮ ಸೀಟನ್ನ ಬಿಟ್ಟು ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಳ್ಳೆ ಆಪ್ಷನ್ಸ್ ಮಕ್ಕಳೇನಾದ್ರೂ ಅವರು ಮಾರ್ಕ್ಸ್ಗೆ ತಕ್ಕಂತೆ ಅಪ್ಗ್ರೇಡ್ ಆಗುವಂತದ್ದು ಅವಕಾಶ ಇರುತ್ತೆ. ಈ ಚಾಯ್ಸ್ 1 and 2 ಆಯ್ತು. ಚಾಯ್ಸ್ 3ಗೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತದ್ದು ನನಗೆ ಖುಷಿ ಇಲ್ಲ. ಮತ್ತೆ ನಾನು ನನ್ನ ಆಪ್ಷನ್ಸ್ ಏನ್ ಹಾಕಿದ್ದೀನಿ, ನಾನು ಫ್ರೆಶ್ ಆಗಿ ನಾನು ಭಾಗವಹಿಸ್ತೀನಿ ಅಂತಂದ್ರೆ ಚಾಯ್ಸ್ 3. ಚಾಯ್ಸ್ 4 ಅಂದ್ರೆ ನಾನು ಹೇಳಿದ್ನಲ್ಲ, ಆಲ್ ಇಂಡಿಯಾ ಕೋಟಾದಲ್ಲಿ ಸಿಕ್ಕಿರೋರು ಇರ್ಬೋದು, ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಆಗಿರೋರು ಇರ್ಬೋದು, ಅವರು ಚಾಯ್ಸ್ 4 ಹಾಕಿ ಅವರು ನಮ್ಮ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಾರೆ, ಹೊರಗಡೆ ಹೋಗ್ಬಿಡ್ತಾರೆ. ನಾವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ 5ನೇ ತಾರೀಕಿನ ತನಕ ಸಮಯ ಕೊಟ್ಟಿರುವಂತದ್ದು ಕಡಿಮೆ ಆಗಿದೆ, ಬೇರೆ ಬೇರೆ ಮಕ್ಕಳು ಎಲ್ಲ ಇನ್ನೂ ಸಮಯ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ. ನಾನು ಹೇಳುವಂತದ್ದು ಇಷ್ಟೇನೆ, ಅದು ನೀವು ಅಲ್ಲಿ 5ನೇ ತಾರೀಕಿನ ತನಕ ಕಾಯಬೇಡಿ. ದಯಮಾಡಿ ತಾವು ನಿಮ್ಮ ಸೀಕ್ರೆಟ್ ಕೀನ ಹಾಕ್ಬಿಟ್ಟು ನೀವು ಎಕ್ಸರ್ಸೈಸ್ ಮಾಡಿ. ಆಮೇಲೆ ಕೆಇಎಗೆ ಬರುವಂತದ್ದಾಗ್ಲಿ, ಬೇರೆ ಇನ್ನೆಲ್ಲೋ ಓಡಾಡುವಂತದ್ದಾಗ್ಲಿ ಏನೂ ಇಲ್ಲ. ಬಹಳ ಸಿಸ್ಟಮ್ ಸರಳ ಮಾಡಿದೆ ಸರ್ಕಾರ. ಈ ಹಿಂದೆ ಇದ್ದಂತ